1 ವೀಕ್ಗೆ ಜಿಮ್ ಹೋಗೋದನ್ನ ಬಿಟ್ರೆ ಈ ರೀತಿ ಆಗುತ್ತೆ ಅಂದ್ರೆ ಜಿಮ್ ಹೋಗೋದೇ ವೇಸ್ಟ್. ಇನ್ನು ಸ್ವಲ್ಪ ಜನ ಜಿಮ್ ಹೋಗೋದ್ ಬಿಟ್ರೆ ದಪ್ಪ ಆಗ್ಬಿಡ್ತಿ ಅಂತ ಜಿಮ್ಗೆ ಹೋಗ್ತಾ ಇಲ್ಲ. ಈ ರೀತಿ ಮಿತ್ಸ್ ನ ತುಂಬಾ ಜನ ತಪ್ಪಾರ್ಥ ಮಾಡ್ಕೊಂಡು ಇನ್ನೂ ಸ್ಟಾರ್ಟ್ ಮಾಡಿಲ್ದೆ ಟೈಮ್ ವೇಸ್ಟ್ ಮಾಡ್ತಾರೆ. ಇನ್ ಡೀಟೇಲ್ ಆಗಿ ಸೈಂಟಿಫಿಕ್ ಆಗಿ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಸೇವ್ ಮಾಡ್ಕೊಂಡು. ನೀವು 1 kg ಗೈನ್ ಆಗ್ಬೇಕು ಅಂದ್ರೆ 7700 ಕ್ಯಾಲೋರೀಸ್ ಕನ್ಸ್ಯೂಮ್ ಮಾಡಬೇಕು. ಸೊ 1 ವೀಕ್ ಅಲ್ಲಿ ಔಟ್ ಆಫ್ ಶೇಪ್ ಹೋಗೋದು, ಫುಲ್ ಗೈನ್ ಆಗೋದು, ಇದೆಲ್ಲ ಫ್ಯಾಟ್ ಅಲ್ಲ, ವಾಟರ್ ರಿಟೆನ್ಷನ್ ಮತ್ತೆ ಗ್ಲೈಕೋಜನ್ ಸ್ಟೋರೇಜ್ ಇಂದ. ಯಾವಾಗ ನೀವು ಜಾಸ್ತಿ ಕಾರ್ಬ್ಸ್ ಕನ್ಸ್ಯೂಮ್ ಮಾಡ್ತೀರಾ, ಹೈ ಸೋಡಿಯಂ ಫುಡ್ಸ್ ಎಲ್ಲ ಕನ್ಸ್ಯೂಮ್ ಮಾಡ್ತೀರಾ, ಅವಾಗ ನಿಮ್ ಬಾಡಿ ಈಚ್ ಗ್ರಾಮ್ಸ್ ವಾಟರ್ ನಾವು ಹೋಲ್ಡ್ ಮಾಡೋ ತರ ಮಾಡುತ್ತೆ. ಇದರಿಂದ ಶೇಪ್ ಇರೋದೆಲ್ಲ ಹಾಳಾಗುತ್ತೆ, ದಪ್ಪ ಇರೋ ತರ ಕಾಣ್ತೀರಾ. ಸೊ ನೀವು ಈ ರೀತಿ ಫಿಸಿಕ್ ನೆಲ್ಲ ಬಿಲ್ಡ್ ಮಾಡಿ ಔಟ್ ಆಫ್ ಶೇಪ್ ಹೋದ್ರೂ ಈಸಿ ನೀವು ಅದನ್ನ ಕಮ್ ಬ್ಯಾಕ್ ಕೊಟ್ಟು ಅಚೀವ್ ಮಾಡಬಹುದು. ಯಾಕಂದ್ರೆ ಇದು ಮಸಲ್ ಮೆಮೊರಿಯಿಂದ ಆಗ್ಬಿಡುತ್ತೆ. ಸೊ ನೀವು ಜಿಮ್ ನ ಬಿಟ್ರೆ ದಪ್ಪ ಆಗಲ್ಲ, ಅದು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಇಂಟೇಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಜಿಮ್ಗೆ ಹೋದಾಗ ಫುಡ್ ಡಯಟ್ ಎಲ್ಲ ಮೇಂಟೈನ್ ಮಾಡ್ತೀರಾ. ಜಿಮ್ ಬಿಟ್ಟಿದೆ ಹೊಟ್ಟೆ ತುಂಬಾ ತಿಂದ್ರೆ ದಪ್ಪ ಆಗಿಲ್ದೆ ಇನ್ನೇನಾಯ್ತು. ಧನುಷ್ ಬ್ರೋ ಪರ್ಸನಲ್ ಆಗಿ ನನಗೂ ತುಂಬಾ ಇಷ್ಟ. ಸೊ ಇದು ಯಾವುದೇ ತರ ಹೇಟ್ ಆಗ್ಲಿ ಅಫೆಂಡ್ ಆಗಿ ಮಾಡ್ತಿರೋದಂತ ಏನಿಲ್ಲ. ಈ ವಿಡಿಯೋದಲ್ಲಿರೋ ಮಿಸ್ಟೇಕ್ಸ್ ತುಂಬಾ ಜನ ತಪ್ಪಾರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ವಿಡಿಯೋ ಯೂಸ್ಫುಲ್ ಆಗಿದೆ, ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ.